ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಟ್ಟಿ ಸೊಪ್ಪು ಮತ್ತು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾವು ಇದಕ್ಕೆ ಮಸಾಲೆ ತಕ್ಕೊಳ್ಳೋಣ. ನಾನು ಬಾಣಲೆಗೆ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಬೀಜ, ಧನಿಯಾ ಇದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಸಣ್ಣ ಉರಿ ಮಾಡಿ ಉರಿತಾ ಇದ್ದೀನಿ, ಇಲ್ಲಾಂದರೆ ಜಲ್ದಿ ಸೀದೋಗ್ಬಿಡುತ್ತೆ. ಇದು ಒಂದೇ ಮಸಾಲೆ ಎರಡಕ್ಕೂ ಸಾಕಾಗತ್ತೆ. ನೀವು ಒಂದೇ ಸಲ ಮಸಾಲೆ ತೆಗೆದ್ರೆ ಸಾಕು. ಗಟ್ಟಿ ಸೊಪ್ಪಿಗೂ ಸೇಮ್ ಮಸಾಲೆ, ರಸಮ್ಗೂ ಕೂಡ ಸೇಮ್ ಮಸಾಲೆ. ಬಸ್ಸಾರಿಗೆ ಒಂದು ಜಾರಿಗೆ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಇದ್ರ ಜೊತೆಗೆ ನಾವು ಹುರ್ಕೊಂಡಿರೋ ಅಂಥದ್ದು ಈರುಳ್ಳಿ ಮತ್ತು ಕೊತ್ತಂಬರಿ ಬೀಜನೂ ಹಾಕ್ಕೊಳ್ಳೋಣ. ಇದು ಎಲ್ಲ ಬೇಳೆಗಳು ಸೊಪ್ಪು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ರಸಮ್ ಕೂಡ ನಾನು ಇದಕ್ಕೆ ಇನ್ನೊಂಚೂರು ಕ್ಯೂಮಿನ್ ಸೀಡ್ಸ್, ಜೀರಿಗೆನ ಆ್ಯಡ್ ಮಾಡ್ತಿದ್ದೀನಿ. ಹೀಗೆ ಸಣ್ಣಕ್ಕೆ ನಯಸ್ಸಾಗಿ ರುಬ್ಕೊಳ್ಳೋಣ. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ನೀರಿಗೆ ಅರಿಶಿಣದ ಪುಡಿ ಹಾಕಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೀರು ಬಾಯ್ಲ್ ಆದಮೇಲೆ ಈ ಥರ ಎಲ್ಲ ಸ್ಪ್ರೌಟ್ಸ್, ಹೆಸರು ಕಾಳು, ಕಡಲೆಕಾಳು, ನೆನೆಸಿರೋ ಬಟಾಣಿ, ಶೇಂಗಾ ಬೀಜ ಎಲ್ಲ ನಮ್ಮನೇನು ಹಾಕ್ತಾಯಿದ್ದೀನಿ ಇಲ್ಲಿ. ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದ್ರ ಜೊತೆಗೆ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅದು ಕೂಡ ಹಾಕ್ತಾಯಿದ್ದೀನಿ. ಈ ಗಟ್ಟಿ ಸೊಪ್ಪು ಬಸ್ಸಾರು ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತೀವಿ. ಇದು ರಿಸ್ಕೇ ಅನಿಸಲ್ಲ. ಒಂದೇ ಸಲ ಸಾರೂ ಆಗಿಬಿಡತ್ತೆ, ಪಲ್ಯನೂ ಆಗಿಬಿಡತ್ತೆ. ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ನೇ ಹೇಳ್ಬೋದು. ನೋಡಿ, ಇವಾಗ ಇದು ಬೆಂದಿದೆ. ಈ ಟೈಮಲ್ಲಿ ನಾವು ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಬೇರೆ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಎಲಾರ್ಬೆ, ದಂಟಿನ ಸೊಪ್ಪು ಎಲ್ಲನೂ ನೀವು ಇದಕ್ಕೆ ಹಾಕ್ಬೋದು. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಕಟ್ಟು ಬರುತ್ತೆ. ನೋಡಿ, ಎಲ್ಲನೂ ಇವಾಗ ಈ ನೀರು ಇಳ್ಕೊಂಡಾಗ ಸಾರು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದು ಇವಾಗ ಚೆನ್ನಾಗಿ ಕುದೀಲಿ. ಆವಾಗ ತನಕ ನಾವು ಸೈಡಲ್ಲಿ ಇನ್ನೊಂದು ಪಾತ್ರೆಗೆ ಕರಿಬೇವು ಸೊಪ್ಪು, ಟೊಮಾಟೊ ಹೆಚ್ಚಿಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಬೆಂದಿದೆ. ನಾನಿವಾಗ ನೀರು ಸಪ್ರೇಟು, ಸೊಪ್ಪು ಬೇಳೆ ಸಪ್ರೇಟ್ ಮಾಡ್ಕೊಳ್ತೀನಿ. ನಾನು ಟೊಮೊಟೊ ಎಲ್ಲ ಹಾಕಿರೋ ಪಾತ್ರೆಗೇ ಅದನ್ನು ನೀರನ್ನು ಹಾಕಿದ್ದೀನಿ. ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊಪ್ಪಿಗೆ ಸುಳಿದಿರೋ ಅಂಥ ಬೆಳ್ಳುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಚಿಲ್ಲಿ. ನಿಮಗೆ ಎಷ್ಟು ಬೇಕು ಖಾರ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ರಸ ಒಂದೇ ಸಲ ಹಿಂಡ್ಕೊಂಡ್ರೆ ಸಾಕು, ಎರಡಕ್ಕೂ ಅರ್ಧ ಅರ್ಧ ಆಗುತ್ತೆ. ನೋಡಿ, ಒಟ್ಟಿಗೆ ಆಗಿಬಿಡ್ತಾ ಇದೆ. ಈ ಕಡೆ ಸಾರು ಕುದೀತಾ ಇದೆ, ಈ ಕಡೆ ಪಲ್ಯ ಆಗ್ತಾ ಇದೆ. ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಸೈಡಲ್ಲಿ ಸಾರು ಕುದೀತಾ ಇದೆ. ಇದಕ್ಕೆ ನಾನು ತೆಗ್ದಿರೋ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಸಾರಿಗೆ ಅರ್ಧ ಮಸಾಲೆ, ಪಲ್ಯಕ್ಕೆ ಸೊಪ್ಪಿಗೆ ಅರ್ಧ ಮಸಾಲೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದರಲ್ಲೇ. ಇದು ಮಸಾಲೆ ವಾಸನೆ ಹೋಗೋ ತನಕ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಇಲ್ಲಾಂದರೆ ಮಸಾಲೆ ಸ್ಮೆಲ್ ಅನಿಸುತ್ತೆ. ಸೈಡಲ್ಲಿ ನೋಡಿ, ಇವಾಗ ಸೊಪ್ಪು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಕಿರೋ ಅಂಥದ್ದು ಉಪ್ಪು, ಮೆಣಸಿನ್ಕಾಯಿ, ಖಾರ ಎಲ್ಲನೂ ಚೆನ್ನಾಗಿ ಎಳ್ದಿದೆ. ನಾನು ಇನ್ನೊಂದು ಕಡೆ ಶಿಫ್ಟ್ ಮಾಡಿಬಿಟ್ಟು ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನು ಸಾಸಿವೆ, ಮತ್ತು ಕರಿಬೇವು ಸೊಪ್ಪು, ಮತ್ತು ಅಡುಗೆ ಹಿಂಗು. ಈ ಒಗ್ಗರಣೆನ ನಾವು ಸಾರಿಗೆ ಹಾಕೋಣ. ವೆರಿ ಸಿಂಪಲ್ ರೆಸಿಪಿ. ಒಂದೇ ಮಸಾಲೆ ತಕ್ಕೊಂಡ್ರೆ ಸಾಕು, ನಿಮಗೆ ಎರಡಕ್ಕೂ ಆಗಿಬಿಡತ್ತೆ.
ನಮ್ಮ ಹೆಣ್ಮಕ್ಳಿಗೆ ಅಡುಗೆ ತಿಂಡಿದೆ ಒಂದು ದೊಡ್ಡ ಟೆನ್ಷನ್. ಅದು ಎರಡು ಒಂದೇ ಸಲ ಆಗಿಬಿಡತ್ತೆ ಅಂದರೆ ಆರಾಮಾಗಿ ಮಾಡ್ಬೋದು ಅಲ್ವಾ. ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಎಳ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಅರ್ಧ ಇಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ, ಮಸಾಲೆ ವಾಸನೆ ಹೋಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಒಂದು ಕಡೆ ಗ್ರೀನ್ ಕಲರ್ ಸೊಪ್ಪು, ಇನ್ನೊಂದು ಕಡೆ ರೆಡ್ ಕಲರ್ ಸಾರು. ನೀವು ಬೆಳಗ್ಗೆ ತಿಂಡಿ ಮಾಡುವಾಗಲೇ ಅಡುಗೆನೂ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ ಒಂದು 10 ಮಿನಿಟ್ಸು ಸೊಪ್ಪನ್ನು. ಇವಾಗ ಬಸ್ಸಾರು ರೆಡಿಯಾಗಿದೆ. ಇದು ಕೂಡ ನೋಡಿ ನೀರೆಲ್ಲ ಮತ್ತೆ ಬಿಟ್ಕೊಂಡಿದೆ. ನಾನು ಏನು ಮಸಾಲೆ ಹಾಕಿದ್ನೋ ಅಷ್ಟೇ ಆ್ಯಡ್ ಮಾಡಿರಲಿಲ್ಲ. ಸೊಪ್ಪು ಅಂದರೆ ಗೊತ್ತಲ್ಲ, ನೀರೆಲ್ಲ ಜಲ್ದಿ ಬಿಟ್ಕೊಂಡ್ಬಿಡತ್ತೆ. ಇದಕ್ಕೆ ಒಗ್ಗರಣೆ ನೆಸೆಸಿಟಿ ಏನಿಲ್ಲ. ನೌ ಇಟ್ಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.